ಮುಡ ಹಗರಣದಲ್ಲಿ ನನ್ನದೇನು ತಪ್ಪಿಲ್ಲವೆಂದು ಪ್ರತಿಪಾದಿಸುತ್ತಿರುವ ಮುಖ್ಯಮಂತ್ರಿಗಳು ಇವತ್ತು ಅದೇ ವಾದ ಸರಣಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ. ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ಯಾಕೆ ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಅಂತ. ಯಾವ ಅಕ್ರಮವೂ ಆಗಿಲ್ಲ ಎಂದು ಸಿದ್ದರಾಮಯ್ಯನವರು ಪುನಃ ಪುನರುಚ್ಚಾರ ಮಾಡುತ್ತಿದ್ದಾರೆ. ವಿಪಕ್ಷ ಆರೋಪಕ್ಕೆ 2 ಗಂಟೆಗಳ ಕಾಲದ ಸುದ್ದಿಗೋಷ್ಠಿ ನಡೆಸಿದ್ರು. ಅವರ ಬಳಿ ಇರುವ ದಾಖಲೆಗಳನ್ನು ಹಾಜರುಪಡಿಸಿ ಆ ದಾಖಲೆಗಳ ಪ್ರಕಾರ ಯಾವ ತಪ್ಪು ಆಗಿಲ್ಲ ಎಂಬ ವಾದವನ್ನು ಮಂಡಿಸುವ ಪ್ರಯತ್ನ ಮಾಡಿದರು. ತಮ್ಮ ಪತ್ನಿಗೆ ಹೇಗೆ ಪರಿಹಾರ ರೂಪಕವಾಗಿ ಸೈಟ್ಗಳು ಬಂದವು ಎಂಬುದನ್ನು ವಿವರಿಸುತ್ತಾ ಹೋದರು. ಅವರ ಬಾಮೈದ ಅಂದರೆ ಅವರ ಪತ್ನಿಯ ಸೋದರ ಮಲ್ಲಿಕಾರ್ಜುನ ಸ್ವಾಮಿಗೆ ಹೇಗೆ ಆ ಜಮೀನು ಬಂದಿತು, ಅದರ ಮೇಲೆ ಮೂಡಾಯಿಂದ ನಮಗೆ ಹೇಗೆ ಸೈಟು ಬಂದಿತು ಎಂಬ ತಮ್ಮ ಬಳಿ ಇರುವ ದಾಖಲೆಗಳನ್ನೆಲ್ಲ ಕೊಟ್ಟರು. ನನ್ನ ಹೆಸರಿಗೆ ಮಸಿ ಬಳೆಯಲು ನಿನ್ನೆ ಮೊನ್ನೆ ಹೇಳಿದಂತೆ, ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿ ತರಲು ನಿನ್ನೆ ಮೊನ್ನೆ ಹೇಳಿದಂತೆ ಮನೆ ಮುರುಕ ಬಿಜೆಪಿಗರು ಇಂತಹ ಆರೋಪ ಮಾಡಿದ್ದಾರೆ ಅಂತ ಕಿಡಿಕಾರದರು. ಬಿಜೆಪಿ ಅವಧಿಯಲ್ಲಿಯೇ ಸೈಟ್ ಹಂಚಿಕೆ ಆಗಿದೆ ಅಂತ ದಾಖಲಾತಿಗಳನ್ನು ಕೊಟ್ಟರು. ಸಾರ್ವಜನಿಕರ ಮನಸ್ಸಿನಲ್ಲಿ ಅನುಮಾನ ಬಾರದು ಎಂದು ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದೇನೆ. ರಾಜ್ಯಪಾಲರು ರಿಪೋರ್ಟ್ ಕೇಳಿದ್ದಾರೆ, ಕೊಡ್ತೀವಿ, ಎಲ್ಲವೂ ಕಾನೂನಾತ್ಮಕವಾಗಿದೆ ಅಂತ ಅವರು ಹೇಳಿಕೊಂಡ್ರು. 40% ಕಮಿಷನ್ ಆರೋಪದ ತನಿಖೆ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಸಿಎಂ ಹೇಳಿಕೊಂಡ್ರು. ಈ ಹಂತದಲ್ಲಿ ನಾನು 83ರಲ್ಲಿ ಶಾಸಕನಾದವನು, 84ರಲ್ಲಿ ಮಂತ್ರಿಯಾದವನು. ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿದೆ. ಇವತ್ತಿನವರೆಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಮಾಡಕ್ಕೆ ಹೋಗಿದ್ದಾರಲ್ಲ ಇವರು. ಅವರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ, DC ಭೇಟಿ ಮಾಡಿಸಿ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು, ಸ್ವಯಾರ್ಜಿತ ಆಸ್ತಿ. ಮುಖ್ಯಮಂತ್ರಿಗಳ ವಾದ ಹೀಗೆ ಕ್ವಿಕ್ಕಾಗಿ ಹೇಳೋಣ. ಬಿಕಾಸ್ ಜನರಲಿ ನಮ್ಮಲ್ಲಿ ಈ ಫ್ಯಾಮಿಲಿ ಟ್ರೀ ಏನಿದೆ, ವಂಶವೃಕ್ಷಾವಳಿ, ಅದನ್ನು ನಮ್ಮಲ್ಲಿ ಯಾರು ಭಾಳ ಜನ ತಲೆ ಕೆಡ್ಸ್ಕೊಂಡು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೆ ಅವೆಲ್ಲ ಸಂಬಂಧ ಇಲ್ಲ. ಆಗಿದೆಯಾ ಆಗಿಲ್ವಾ ಹೇಳ್ರಪ್ಪ ಅಷ್ಟೇ, ನಮಗೆ ಅಂತ ಸಾಕಾಗಿದೆ ಅವ್ರಿಗಿಂತ. ಇದರ ಮೂಲ ಮಾಲೀಕ ನಿಂಗ ಬಿನ್ ಜವರ, ಅದೇ ವಿಶ್ವನಾಥ ತೆಗೆದ ಹೆಸರು. ನಿಂಗನ ಜಮೀನು, ಜವರನ ಜಮೀನು ಅಂತ. ಅವತ್ತಿನ ಪ್ರಾಧಿಕಾರದಿಂದ ಅಂದು ಹರಾಜಿನ ಮೂಲಕ ಈ ಜಮೀನಿನ ಖರೀದಿ ಮಾಡಿದ್ದೀವಿ ಅಂತ, ಅಂದರೆ ಕಿಮ್ಮತ್ತಿದೆ ಅಂತ ಆಯಿತು. ಇದಕ್ಕೆ ಈ ಪದ ಯಾಕೆ ಬಳಸ್ತೀನಿ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಇದು SC ಇದು ಲ್ಯಾಂಡ್ ಆದಾಗ, ಪರಿಶಿಷ್ಟ ಜಾತಿಯ ಜಮೀನಾದಾಗ ಅದು ಕಿಮ್ಮತ್ತಿನಲ್ಲಿ ಆಗಿದ್ದರೆ ಅದಕ್ಕೆ PCTL ಆ್ಯಕ್ಟು ಬರೋದು ಕಡಿಮೆ, ಬರಲ್ಲ, ಬಂದರೂ ತುಂಬ ಕಷ್ಟ, ನಿಲ್ಲಲ್ಲ. ಗ್ರ್ಯಾಂಟ್ ಆಗಿದ್ದರೆ ಅಂದರೆ ಸರ್ಕಾರದಿಂದ ನೀನು ಬದುಕಿಕೋ ಅಥವಾ ನಿನ್ನ ಜೀವನವನ್ನು ಕಟ್ಟಿಕೋ ಎಂದು ಕೊಟ್ಟಿದ್ದರೆ ಆಗ ಬರುತ್ತೆ. 35ರಲ್ಲಿ 1935ರಲ್ಲಿ ಹರಾಜಿನ ಮೊತ್ತ ₹3. ತುಂಬ ಕಾಸ್ಟ್ಲಿ ಆ ಲ್ಯಾಂಡ್ ಆವಾಗ, ನನ್ನ ಪ್ರಕಾರ ಆಗಿನ ಕಾಲಕ್ಕೆ ಅದು ಕಾಸ್ಟ್ಲಿನೇ. ಯಾಕಂದರೆ 35ರಲ್ಲಿ ₹3 ಇಸ್ ಎ ಬಿಗ್ ಮನಿ. ಇವತ್ತು ₹3 ಮನಿನೇ ಅಲ್ಲ, ಬೇಕಾರೆ ಅವತ್ತಿಗದು ದೊಡ್ಡ ದುಡ್ಡೇ. ಆಣೆ ವ್ಯವಹಾರ ನಡೆಸ್ತಾ ಇದ್ದವ್ರುಗಳು ನಾವು. ಹರಾಜಿನಲ್ಲಿ ಮೊತ್ತ ₹3, ₹1ಗೆ ಜಮೀನು ಪಡೆದ ನಿಂಗ. ₹3 ಮೊತ್ತ, ₹1 ಯಾಕೆ ಪಡೆದ್ರು ನಂಗೆ ಗೊತ್ತಿಲ್ಲ. ಹಿ ಹ್ಯಾಸ್ ನಾಟ್ ಸೆಡ್ ಇಟ್. ₹1 35ರಲ್ಲಿ ಹರಾಜಾಗಿ ಅದು ಸೇಲ್ ಆಗತ್ತೆ, ಕನ್ಫರ್ಮ್ ಆಗಿದೆ. ಅಂದರೆ ಬ್ರಿಟಿಷರು ಮಾಡಿರೋದಿದು, ನಮ್ಮ ಸರ್ಕಾರ ಅಲ್ಲ, ಬ್ರಿಟಿಷರು ಮಾಡಿರೋದು. ಈ ಖರೀದಿ ಪ್ರಕ್ರಿಯೆ ಆಗಿದೆ ಎನ್ನುವ ದಾಖಲೆ ಇವರು ತೋರಿಸ್ತಿರೋದ್ರಿಂದ ಅವರ ಪ್ರಕಾರ ಅದು ಅವರ ಸ್ವಯಾರ್ಜಿತ ಆಸ್ತಿ. ನಾನು ಆಗಲೇ ಹೇಳಿದೆ, ಖರೀದಿ ಆದಾಗ ಬರಲ್ಲ, ಅದು ಗ್ರ್ಯಾಂಟ್ ಆದರೆ ಬರುತ್ತೆ ಅಂತ ನಾನು ಅನ್ಕೊಂಡಿರೋದು. ಆ ರೀತಿಯಾಗಿ ಪಡ್ಕೊಂಡಿದ್ರೆ ಕಾಲಾನಂತರದಲ್ಲಿ ಒಂದು ರೂಲ್ ತಂದಾಗ DC ಪರ್ಮಿಷನ್ ತಗೊಳ್ಳಿ, ಅದು ಆ ಜಮೀನಿಗೆ ಒಂದು ಮೌಲ್ಯವನ್ನು ಕಟ್ಟಿ ಆ ಮೌಲ್ಯದ ಹಣದ ರೂಪದಲ್ಲಿ ಜಾಗವನ್ನು ನೀವು ಖರೀದಿ ಮಾಡಿ ಅವ್ರಿಗೆ ಆಲ್ಟರ್ನೇಟ್ ಕೊಡಬೇಕು ಅಂತ ಕಾನೂನಲ್ಲಿದೆ. ಅದು ಪರ್ಮಿಷನ್ ಇದ್ದರೆ, ವಿತ್ ಪರ್ಮಿಷನ್ ಫ್ರಮ್ ದ ಸ್ಟೇಟ್. ಇಲ್ಲ, ಅದು ಬರದೇ ಇಲ್ಲ ಅಂತ ವಾದ. ಕಾರಣ ಕಿಮ್ಮತ್ತಾಗ್ಬಿಟ್ಟಿದೆ, ದುಡ್ಡು ಕೊಟ್ಟು ತಗೊಂಡಿದ್ದಾರೆ.
ನಿಂಗ ಆ ವ್ಯಕ್ತಿ ಮೂಲ ವ್ಯಕ್ತಿ ನಿಂಗ ಬಿನ್ ಜವರ ಅವರಂದರೆ ಅಲಿಯಾಸ್ 3 ಮಕ್ಕಳು ಮಲ್ಲಯ್ಯ ಮೈಲಾರಿಯ ದೇವರಾಜು ಮಲ್ಲಯ್ಯಂಗೆ ವಾರದಾರಿಲ್ಲ 2ನೇ ಮಗ ಮೈಲಾರಿನ ಪತ್ನಿ ಮಂಜುನಾಥ ಸ್ವಾಮಿ. ಅವನು 93ರಲ್ಲೇನೋ ಖಾತೆ ಮಾಡ್ಕೊಳ್ಳೋಕ್ಕೆ ಮಂಜುನಾಥ ಸ್ವಾಮಿ ಅನ್ನೋರು ಒಪ್ಪಿಗೆ ಕೊಟ್ಬಿಟ್ರಂತೆ. ಹಾಗಾಗಿ ಅವ್ರು ದೇವರಾಜನವ್ರ ಹೆಸರಿಗೇನೋ ಪಾಣಿ ಬಂತಂತೆ. ಈಗ ಅದೇ ಮಂಜುನಾಥ ಸ್ವಾಮಿನ ಎತ್ಕಟ್ಟಿರೋದು ಅಂತ CM ಹೇಳ್ತಿರೋದು. ಇದಾದ ನಂತರ 92ರಲ್ಲಿ ಈ ಸರ್ವೆ ನಂಬರ್ನ ಭೂಸ್ವಾಧೀನಕ್ಕೆ ಪ್ರಾಥಮಿಕವಾಗಿ ನೋಟಿಫಿಕೇಶನ್ ಹಾಕಿದ್ದಾರೆ. 97ರಲ್ಲಿ ಅಂತಿಮವಾಗಿ ಸ್ವಾಧೀನ ಮಾಡಿಬಿಟ್ಟಿದ್ದಾರೆ. ಬಟ್ ಆ ದೇವರಾಜ್ ವ್ಯಕ್ತಿ, ದೇವರಾಜ್ಗೆ ಯಾರಿಗೋ ಹೆಸರಿಗೆ ಪಾಣಿ ಮಾಡಿಕೊಟ್ಟಿದ್ದಾರಲ್ಲ ಇವರು, ಆ ವ್ಯಕ್ತಿ ನಿಂಗನ ಮಗ, ನಿಂಗನ ಮಗ, ಆ ವ್ಯಕ್ತಿ ಏನೋ ಅರ್ಜಿ ಕೊಡ್ತಾರಂತೆ, ಕೈ ಬಿಟ್ಬಿಟ್ರಪ್ಪ ಭೂಸ್ವಾಧೀನದಿಂದ ಅಂತ. 98ರಲ್ಲಿ ದೇವರಾಜ್ ಸೇರಿ 18 ಜನರದ ಜಮೀನನ್ನ ಡಿನೋಟಿಫೈ ಮಾಡಿಬಿಟ್ಟಿದ್ದಾರಂತೆ. ಅಂದರೆ ಕೈ ಬಿಟ್ಟಿದ್ದೀವಿ ಹೋಗ್ರಿ ಅತ್ಲ ಕಡೆಗೆ ಅಂತ. 2004ರಲ್ಲಿ ದೇವರಾಜ್ ಬಳಿ ಈ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಇವರ ಸೋದರ, ಚೀಫ್ ಮಿನಿಸ್ಟರ್ ವೈಫ್ನ ಸೋದರ. ಅವರು 10ರಲ್ಲಿ ಅರಿಶಿನ ಕುಂಕುಮದ ರೂಪದಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ಅರಿಶಿನ ಕುಂಕುಮದ ರೂಪದಲ್ಲಿ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಅದನ್ನು ಮಾತಾಡಿದ್ರಿ ಇವತ್ತು. ನಮ್ಮ ಸಂಸ್ಕೃತಿಯಲ್ಲಿ ಬೇಡ ಅನ್ನಕ್ಕಾಗತ್ತಾ, ಬೇಡ ಅನ್ಬೇಕಿತ್ತು, ಹೇಗನ್ನಕ್ಕಾಗತ್ತೆ ಅಂತ. ಮಿನಿಸ್ಟ್ರು ಅರಿಶಿನ ಕುಂಕುಮಕ್ಕೆ ಬಂದಾಗ ಸಂಸ್ಕೃತಿ ಬೇಡ ಅಂದವರು ಅವ್ರು ಕುಂಕುಮ ಇಟ್ಕೊಳ್ಳೋಕೆ ಯಾಕೆ ಕಷ್ಟಪಡ್ತಾರೆ ಅಷ್ಟೊಂದು? ಒಂದು ಹಣೆಗಿಡಕ್ಕೆ ಹೋದರೆ ಓಡೋಗ್ತಾರೆ. ಆಲ್ ರೈಟ್, ಸ್ಟಿಲ್ ದರ್ ಇಸ್ ಅ ಪಾಯಿಂಟ್. ಅದು ಪಾರ್ಟ್ ಆಫ್ ಇಟ್ ಆ್ಯಂಡ್ ಪರ್ಮಿಟೆಡ್ ಅಂಡರ್ ಲಾ. ಅದನ್ನು ಸ್ವೀಕರಿಸ ಅದು ಕಾನೂನುಬದ್ಧವಾಗೂ ಇರುತ್ತದೆ. ಅರಿಶಿನ ಕುಂಕುಮಕ್ಕೆ ಜಮೀನನ್ನು ಕೊಡುವುದು ನಮ್ಮಲ್ಲಿ ಬಂದಿರುವ ಕಾನೂನಿನ ಭಾಗವಾಗಿ, ಸಂಸ್ಕೃತಿಯ ಭಾಗವಾಗೇ ಬಂದಿರುವ ಪದ್ಧತಿ ಅದು. 14ರಲ್ಲಿ ಮೂಡಾದಿಂದ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಇದೆಲ್ಲ ಆದಾಗ ಅಕ್ರಮವಾಗಿ ಭೂಸ್ವಾಧೀನ ಮಾಡ್ಕೊಂಡು ಸೈಟೋ ಪಾರ್ಕೋ ಏನೋ ಮಾಡಾಕ್ಬಿಟ್ಟಿದ್ದಾರೆ ಅತ್ಲ ಕಡೆಗೆ. ಇವ್ರು ಹೇಳೋದು, ನಾನು 14ರಲ್ಲಿ CM ಆಗಿದ್ದಾಗ ಯಾವುದೇ ಕ್ರಮ ತಗೊಳ್ಳಿಲ್ಲ, ಬಿಕಾಸ್ CM ಆಗಿದ್ದೆ. 17ರಲ್ಲಿ ಅರ್ಜಿ ಕೊಟ್ವಿ, 2ನೇದು ಬದಲಿನಾರು ಕೊಡ್ರಪ್ಪ, ನೀವು ಅಕ್ರಮವಾಗಿ ತಗೊಂಡು ನೀವು ಪಾರ್ಕು ಸೈಟು ಮಾಡಿಬಿಟ್ರೆ ಅಂತ ಕೇಳಿದ್ವಿ. 21ರಲ್ಲಿ ಮಗದೊಮ್ಮೆ ಅರ್ಜಿ ಕೊಟ್ಟಾಗ ಈ ಅಭಿವೃದ್ಧಿ ಪಡಿಸಿದ ಅದೇ 50 ಸ್ಕೀಮ್ ಇದೆಯಲ್ಲ, ಆ ಸ್ಕೀಮಲ್ಲಿ ಕೊಡಿ, ನಾವು ಸ್ಕೀಮಲ್ಲಿ ಕೊಡ್ತೀವಿ ಅಂದರು. ತಗೊಂಡಿದ್ದೀವಿ. ನಾವು ಕಳ್ಕೊಂಡಿದ್ದು 1 ಲಕ್ಷ ಚಿಲ್ಲರೆ, 1.5 ಲಕ್ಷ ಚದರಡಿ, ನಮಗೆ ಬಂದಿರೋದು ಒಂದು 38,000 ಚದರಡಿ ಡ್ಯಾಶ್ ಎಲ್ಲ ಕಾನೂನು ಪ್ರಕಾರ ಆಗಿದೆ ಅಂತ CM ವಾದ. ಇಷ್ಟೆಲ್ಲ ದಾಖಲೆಗಳಿದ್ದು ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಕಾನೂನನ್ನ ಆಸ್ಕ್ ದಿಸ್ ಕ್ವಶನ್, ನನಗೆ ಗೊತ್ತು ಮುಂದೇನು ಬರ್ತಾ ಇದೆ ಅಂತ, ಯಾಕೆ ಚರ್ಚೆ ಇಲ್ಲ ಅಂತ. ಎಸ್ ಸರ್, ಆಸ್ಕ್ ದಿಸ್ ಕ್ವಶನ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್. ನಾನು ಇದನ್ನೇ ಕೇಳಬೇಕು ಅಂತಿದ್ದೆ. ಐ ಆಮ್ ಸರ್ಪ್ರೈಸ್ಡ್ ವಿತ್ ಯು, ದಿ ಆನರಬಲ್ ಚೀಫ್ ಮಿನಿಸ್ಟರ್. ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ನಾನು ಎಸ್ ಸರ್, ಈ ಪರಿಪ್ರಮಾಣದಲ್ಲಿ ನನ್ನ ಬಳಿ ದಾಖಲೆ ಇದೆ, ಕಾನೂನು ಪ್ರಕಾರ ಆಗಿದೆ ಎಂಬ ನನ್ನ ದೃಢ ನಂಬಿಕೆ ಮತ್ತು ವಿಶ್ವಾಸ ಇದೆ. ಇದರಲ್ಲಿ ಅಕ್ರಮ ಆಗಿಲ್ಲ ಎಂದು ನನ್ನ ಆತ್ಮನೂ ಹೇಳ್ತಿದೆ, ಕಾನೂನು ಹೇಳ್ತಿದೆ. ಅಂದ ಮೇಲೆ ಯಾವ ಪುರುಷಾರ್ಥಕ್ಕೆ ಆ ಚರ್ಚೆಯನ್ನು ತಡೆಯೋಕ್ಕೋದ್ರಿ? ಒಂದು ವೇಳೆ ಹಳೆಯ ಕೇಸಿದು ಬೇಡ ಎಂದು ಸ್ಪೀಕರ್ ಹೇಳಿದರು, ಸ್ಪೀಕರ್ ಸಾಹೇಬ್ರೆ ನಿಮ್ಮ ನಿರ್ಧಾರ, ನೀವೇನು ಬೇಕಾದ್ರೂ ತಗೊಳ್ಳಿ, ಹಳೆಯದು ಬೇಡ ಗಿಡ ಅನ್ನೋದಕ್ಕೆ, ಬಟ್ ನಾನು ತಯಾರಿ ಇದ್ದೀನಿ, ಚರ್ಚೆ ಮಾಡಿಸಿ ಅಂತ ಮನವಿನಾದರೂ ಮಾಡಬೇಕಾಗಿತ್ತು ನೀವು. ಸ್ಪೀಕರ್ ನಾನು ಮಾಡಲ್ಲ ಅಂದಿದ್ದಿದ್ರೆ ಬೇರೆ. ಅದು ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ಇಮೇಜಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಫಾರ್ ವಾಟ್ ಯು ಆ್ಯಂಡ್ ಯುವರ್ ಪೀಪಲ್ ಅವಾಯ್ಡೆಡ್ ದಟ್ ಡಿಸ್ಕಷನ್. ಯು ಶುಡ್ ಹ್ಯಾವ್ ಅಲೋಡ್. ಹಾಗಾದ್ರೆ ಆ ಡಿಸ್ಕಷನ್ ಆಗ್ಬಿಟ್ಟಿದ್ರು ಸುಮ್ಮನೆ ಇದ್ಬಿಡ್ತಿದ್ರ? ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅಟ್ ಲೀಸ್ಟ್ ಚರ್ಚೆ ಕೊಟ್ರಿ ಅಂತ. ಡಿಫರೆಂಟ್ ಇಶ್ಯೂ. ನೀವು ಈ ಚರ್ಚೆಯನ್ನು ಆ ಸದನದಲ್ಲಿ ನಡೆದೇ ಇರೋಂಗೆ ಮಾಡಿದ್ದಿದ್ದೆ ನನ್ನ ಪ್ರಕಾರ ಒಂದು ಘನ ಅಪರಾಧ. ಅದು ಮಾಡಬಾರ್ದಾಗಿತ್ತು ಅದನ್ನ. ಇಷ್ಟೆಲ್ಲ ಇದ್ದಾಗ ನಿಮ್ಮ ಪ್ರಕಾರ ಅಲ್ವಾ? ಓಕೆ. ಯಾಕಂದರೆ ಈಗ ನೀವು ಏನು ಹೇಳ್ತಾ ಇದ್ದೀರಿ, ಕ್ರೊನಾಲಜಿ ಆಫ್ ಇವೆಂಟ್ಸ್ ಅಂದರೆ ಅದು ನಡೆದು ಬಂದಿರುವ ರೀತಿ, ಒಂದು ಜಮೀನಿನ ಕತೆ ಏನಿದೆ, ಇದು ಯಾರದ್ದೇ ಕುಟುಂಬದಲ್ಲಿ ನಡೆದಿರಬಹುದಾದ ಕತೆ, ಇನ್ಕ್ಲೂಡಿಂಗ್ BJP ಲೀಡರ್ಗಳು. ಅದ್ರದ್ದು ಲಿಸ್ಟ್ ಕೊಟ್ರಲ್ಲ, ಯಾರ ಸೈಟ್ ಅಲ್ಲ, ಜಮೀನುಗಳು ನಡ್ಕೊಂಬರೋದೇ ಹೀಗೆ. ಯಾರ ಕುಟುಂಬ, 1000 ಕುಟುಂಬ ತೋರಿಸ್ತೀನಿ ಈ ಥರ ಕತೆನ ನಾನು. ಅವರಿಂದ ಹಿಂಗಾಯ್ತು ಅನ್ನೋದು ಕತೆ ಇದೆ. ಹಾಗಾಗಿ ವೈ ಡಿಡ್ ಯು ಅವಾಯ್ಡ್ ಇಟ್? ನನಗೆ ಅರ್ಥನೇ ಆಗ್ತಿಲ್ಲ. ಅದರ ಅವಶ್ಯಕತೆನೇ ಕಾಣಿಸ್ಲಿಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಜಸ್ಟಿಫಿಕೇಶನ್ ಅದಕ್ಕೆ ಮಾತ್ರ. ಯಾವ ನಿಮ್ಮ ಪ್ರಖರವಾದವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಂಡಿಸಿದ್ರು, ಆ ಪ್ರಖಂಡವಾದವನ್ನು ನೀವು ಅಸೆಂಬ್ಲಿಲೇ ಮಂಡಿಸ್ಬೋದು. ಓಕೆ, ಅಲ್ಲಿ ದಾಖಲೆಗಳಲ್ಲಿ ಉಳ್ಕೊಂಡ್ಬಿಡುತ್ತೆ ಅಂತ ಏನಾದರೂ? ಏನು ಉಳಿದ್ರೆ ಏನಾಗುತ್ತೆ? ತಪ್ಪು ಮಾಡಿದ್ರೆ ಹೆದರ್ಕೋಬೇಕು, ದಾಖಲೆನಲ್ಲಿ ಉಳಿಯತ್ತೆ ಅಂತ. ನಾನು ಮಾಡಿಲ್ಲ ಅಂದಾಗ ಯಾವ್ದಾರು ಒಕ್ಕೊಳ್ಳಿ ದಾಖಲೆಗೆ ಅಂತ ಹೇಳಬೇಕು. ಈಗ ಆಚೆ ಬಂದು ನಂದು ಕಪ್ಪು ಚಿಕ್ಕೆ ಇದೆ, ಜೀವನ ಹಿಂಗೆ ಮಾಡಿದ್ದೀರಿ, 40 ವರ್ಷದಿಂದ ಇಲ್ಲ ಅನ್ನೋದನ್ನ ಅಲ್ಲಿ ತಾನೇ
ಅಲ್ಲೇ ಪ್ರೂವ್ ಮಾಡ್ಕೋಬೇಕು. ಅಲ್ಲೇ ದಾಖಲೆಲಿ ಹೋಗ್ಲಿ. ಅವ್ರು ಹೇಳಿದ್ದು ಮಾತ್ರ ದಾಖಲೆಗೆ ಹೋಗಲ್ಲ, ನೀವು ಹೇಳಿದ್ದು ಹೋಗ್ತಿತ್ತಲ್ಲ. ಹೌದು. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಐ ಡೋಂಟ್ ನೋ ಯಾರು ಅವ್ರ ಅಡ್ವೈಸರ್ಸು ಅಂತ, ಮತ್ತು ಆ ಅಡ್ವೈಸರ್ಗಳ ಮನಸ್ಸಿನ ಒಳಗಡೆ ಆಳ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ನಿಮ್ಮನ್ನ ಕೈ ಹಿಡಿದು ದಾರಿ ತಪ್ಪಿಸಿ ಚರ್ಚೆ ಆಗಿದಂಗೆ ಮಾಡಿದ್ದಾರೇನೋ ಅರಿವು ನನಗೆ ಇನ್ನೂ ಆಗ್ತಾ ಇಲ್ಲ. ಎಸ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ, ಸಚಿವ ಬೈರತಿ ಸುರೇಶ್ ಬದಲಿ ನಿವೇಶನದ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ. ಬದಲಿ ನಿವೇಶನಕ್ಕೆ ಕುಮಾರಸ್ವಾಮಿ 3 ಬಾರಿ ಅರ್ಜಿಯನ್ನ ಹಾಕಿದ್ದಾರೆ ಅಂದ್ರು. ಈ ಸಂಬಂಧ ದಾಖಲೆಯನ್ನ ಸಿಎಂ ರಿಲೀಸ್ ಮಾಡಿದ್ರು. ಕುಮಾರಸ್ವಾಮಿ ಜೊತೆಗೆ ಎಚ್. ವಿಶ್ವನಾಥ್, ಜಿಟಿ ದೇವೇಗೌಡ, ಮಂಜೇಗೌಡ, ಸಾರಾ ಮಹೇಶ್ ಮೂಡಾ ಸೈಟ್ ಹಂಚಿಕೆ ಆಗಿದೆ ಅಂತ ಬೈರತಿ ಸುರೇಶ್ ಪಟ್ಟಿ ಕೊಟ್ಟರು. ಆದ್ರೆ ಮೂಡಾದಿಂದ ಆ ಬದಲಿ ನಿವೇಶನ ಹಂಚಿಕೆ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಗೊಂದಲದ ಉತ್ತರ. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟು, ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. 1984ರಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಕೇಳಿ ಅರ್ಜಿ ಹಾಕಿದ್ದೆ, ಲೆಟರ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿಲ್ಲ ಅಂತ ಅದಕ್ಕೂ ದಾಖಲೆ ಕೊಟ್ಟರು. ಮುಂದುವರೆದು ಬೆಂಗಳೂರಿನಲ್ಲಿ ಏನೆಲ್ಲ ನಡೆದಿದೆ ಅಂತ ತೆಗೆದ್ರೆ ಬ್ರಹ್ಮಾಂಡ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿದವರು ದಾಖಲೆಯನ್ನ ಬಿಟ್ಟಿದ್ದಾರೆ ಅಂತ ಡಿಕೆಶಿಯನ್ನ ಎಳೆದು ತಂದ್ರು. ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಕುಂಟೆ ಜಿಟಿ ದೇವೇಗೌಡ, ಬೆಲವತ್ತ ಸರ್ವೆ ನಂಬರ್ 32 ಎಚ್ ವಿಶ್ವನಾಥ್, ದಟ್ಟಗಳ್ಳಿ ಸಾರಾ ಮಹೇಶ್. ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ 75/21,000 ಅಡಿ ಕೊಟ್ಟಿದ್ದೀವಿ. ಅವರು ಮೊನ್ನೆ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು, ಇನ್ನೂ ಬಹಳ ಇದಾವೆ. ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಇಳಿತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಇದು ಅಲಾಟ್ಮೆಂಟ್ ಲೆಟರ್ ಕೊಟ್ಟರು, ಸೈಟ್ ಕೊಟ್ರ ನನಗೆ. ಈ ಲೆಟರ್ ಕೊಟ್ಟವರಷ್ಟೇ. ನಾನು ಮೈಸೂರಿನಲ್ಲಿ ಒಂದು ಸಿನಿಮಾ ಹಂಚಿಕೆದಾರನಾಗಿ ಕಚೇರಿ ಇಟ್ಕೊಂಡಿದ್ದೆ. ನನಗೆ ಕೊಟ್ಟಿದ್ದು ಈ ಒಂದು ಪತ್ರ ಕೊಟ್ಟರು. ಬೈರತಿ ಸುರೇಶ್ಗೂ ಕೇಳಲಿಕ್ಕೆ ಬಯಸ್ತೀನಿ, ಪಾಪ ಇದನ್ನು ಡಾಕ್ಯುಮೆಂಟ್ ಬಿಟ್ಟಿದ್ದೀರಪ್ಪ, ನಿಮ್ದೆಲ್ಲ ತೆಗೆದು ಬಿಟ್ರೆ ಬ್ರಹ್ಮಾಂಡ ಇದೆ. ನಾನು ಅವತ್ತೇ ಹೇಳಿದೆ, ಪಾಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತವ್ರೊಬ್ರು ಅಂತ ಹೇಳಿ, ಅವರೇ ಇವೆಲ್ಲ ಡಾಕ್ಯುಮೆಂಟ್ ಹೊರಗಿಟ್ಟವರು ಅಂತ ಹೇಳಿ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ನಿಯಮಗಳು ಅನ್ವಯವಾಗತ್ತೆ ಅಂತ ನಾವು ಈ ಪೂರ್ವದಲ್ಲಿ ಮಾತನಾಡಿದ್ವೋ ಅದೇ ನಿಯಮಗಳು ಕುಮಾರಸ್ವಾಮಿ ಅಥವಾ ಇತರರಿಗೂ ಅನ್ವಯವಾಗಬೇಕು. ಇಫ್ ದಿ ಆನರಬಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹತ್ರ ದಾಖಲೆ ಇದ್ದರೆ ಹಿಂಗೆ ಹಿಡಿದು ಜಾತ್ರೆಯಲ್ಲಿ ಗಿರಿಗಿರಿ 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 ಎಂದು ಗಿರಿಗಟ್ಟಲೆ ಮಾಡೋದಲ್ಲ ಕೆಲಸ. ಕೊಡಬೇಕು. ಯು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಲೀಗಲಿ, ಕಾನ್ಸ್ಟಿಟ್ಯೂಷನಲಿ. ಭಯ, ಪಕ್ಷಪಾತ, ರಾಗದ್ವೇಷವಿಲ್ಲದೆ ಯು ಹ್ಯಾವ್ ಟು ಐದರ್ ಪ್ರೆಸೆಂಟ್ ಇಟ್ ಆರ್ ಶಟ್ ಅಪ್. ಎರಡರಲ್ಲಿ ಒಂದು ಮಾಡ್ಬೇಕು ನೀವು. ಸುಮ್ಮನೆ ಹಿಂಗೆ ಗಿರಿಗಿರಿ 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 ಗಿರಿ ಗಿರಿಗಟ್ಲೆ ಬಾರಿಸೋದಲ್ಲ ಹಿಂಗೆ ಹಿಡ್ಕೊಂಡು ಪೇಪರನ್ನ. ಬಿಕಾಸ್ ಅದು ನಿಮ್ಮನೆ ಆಸ್ತಿ ಅಲ್ಲ. ನಂಬರ್ 1. ನಂಬರ್ 2, ಇವ್ರಿಗೆಲ್ಲ ಅಲಾಟ್ಮೆಂಟ್ ಆಗಿದೆ ಅಂತ ಆಗಿದೆ, ಎಲ್ಲರಿಗೂ ಗೊತ್ತು. ಭಾಳ ಜನಕ್ಕಾಗಿರ್ಬೇಕಿದು. ಈ ಥರ ಅಲಾಟ್ಮೆಂಟ್ಗಳು ಇರತ್ತಪ್ಪ. ಆಗಿದ್ಯಾವಾಗ? ಯಾವಾಗ? ದಿ ಪಾಯಿಂಟ್ ಈಸ್ ಯಾವಾಗ ಆಗಿರೋದು? ಯಾರಿಗೋ ಆಗಿದೆ ಅಂತಂದ್ರೆ ಕುಮಾರಸ್ವಾಮಿ ಬಿಟ್ಟುಬಿಡಿ, ನನಗೆ ಸಿಕ್ಕೇ ಇಲ್ಲ ಅಂತಾರೆ ಅವ್ರು. ಇನ್ನು ಅವ್ರು 1000 ಅರ್ಜಿ ಕೊಟ್ಟಿರ್ಬೋದು. ಕೊಟ್ಟಿದ್ದೀರಾ? ನೀವು ಕೊಡದೇ ಇದ್ದಾಗ ಫಲಾನುಭವಿ ಹೆಂಗೆ ಆಗ್ತಾರವರು? ಅವ್ರು 1000 ಕೊಡ್ಬೋದು. ಒತ್ತುವರಿ ಆಗಿದೆ ಅಂತ 2000 ಸ್ಕ್ವೇರ್ ಫೀಟ್ಗಿಂತ ಬದಲು ನನಗೆ ಒತ್ತುವರಿ ಆಗಿದೆ 10 ಎಕರೆ ಎಕ್ಸ್ಟ್ರಾ ಕೊಡಿ ಅಂತಲೇ ಕೊಡ್ಬೋದು ಬೇಕಾದ್ರೆ. ಕೊಟ್ಟಿದ್ದೀರಾ? ಕೊಡದೇ ಇದ್ದರೆ ಫಲಾನುಭವಿ ಹೆಂಗೆ ಆಗ್ತಾರೆ? ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ ಅಂತ ಮಂತ್ರಿ ಹೇಳಬೇಕಾದ್ರೆ ಹಿ ಶುಡ್ ಬಿ ಕೇರ್ಫುಲ್, ಬಿಕಾಸ್ ದಿಸ್ ಕ್ಯಾನ್ ಗೋ ಬಾರ್ಡರ್ಲಿ ಆನ್ ಲೀಗಲಿ ಆನ್ ಡಿಫಮೇಷನ್ ಸೈಡ್ಗಿದು. ಬಾರ್ಡರ್ಲಿ ಹೋಗ್ತಾ ಇದೆ ಇದು. ಬಿ ಕೇರ್ಫುಲ್. ಕೊಟ್ಟಿದ್ರಿ ತಾನೆ. ಉಳಿದವ್ರದ್ದು ಆಗಿರೋದು ಯಾವಾಗ? ಅವರು ಕೊಟ್ಟಿದ್ದೀರಿ ಅಂತಾನೆ ಇಟ್ಕೊಳ್ಳೋಣ, ಸೈಟ್ ಕೊಟ್ಟಿದ್ದೀರಾ ಅಥವಾ ಎಂಥದೋ ಒಂದು ಕೊಟ್ಟಿರ್ಬೋದು ನೀವು. ಅದು ಆಗಿದ್ಯಾವಾಗ? ನಿನ್ನೆ ಅಲ್ವಲ್ಲ. ಈ ಹಿಂದೆ ಅಧಿಕಾರಾವಧಿಯಲ್ಲಿ ನೀವೇ ಇದ್ರಲ್ಲ, ಆಗ ನಿಮಗೆ ಈ ದಾಖಲೆಗಳು ಅಕ್ರಮ ಅನ್ನಿಸ್ಲಿಲ್ವಾ ಯಾರಿಗೂ? ಅವ್ರ ವಿರುದ್ಧದ ಪ್ರಶ್ನೆ ಬರಬೇಕಿತ್ತಲ್ಲ ಸರ್. ನಿಮ್ಮ ಮೇಲೆ ಬಂದಾಗ ಇನ್ಯಾರದ್ದೋ ಮೇಲಿದ್ದನ್ನು ತಂದು ಅವರದು ಅಕ್ರಮ, ಹಾಗಾಗಿ ಈಗ ಹೇಳುತ್ತಿದ್ದೇವೆ ಅಂದರೆ ಅದು ದುಷ್ಟತನದ ಪರಮಾವಧಿ ಆಗಲಿಕ್ಕಿಲ್ವೇ? ಅಲ್ಲಿವರೆಗೂ ಕಾಯೋದೇನಿತ್ತು? ಯಾತಕ್ಕಿದ್ರಿ? ದೆನ್ ವಿಲ್ ಯು ಇನ್ಸ್ಟಿಟ್ಯೂಟ್ ಆ್ಯಕ್ಷನ್ ಎಗೇನ್ಸ್ಟ್ ಸ್ಟೇಟ್? ಅವಾಗ ಫೇರ್. ಆಗ ನಮಗೆ ಗೊತ್ತಾಗಲಿಲ್ಲ ಎತ್ತಕ್ಕೆ ಇವನ್ನೆಲ್ಲ, ನಮ್ಗೆ ಈಗ ಗೊತ್ತಾಗಿದೆಯಪ್ಪ, ದಾಖಲೆ ಸಿಕ್ಕಿದೆ, ಎತ್ಕೊಂಬಂದಿದ್ದೀವಿ ಅಂತ ಮಂತ್ರಿ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಈ ಪ್ರಕರಣದಲ್ಲಿ ಬೈರತಿ ಸುರೇಶ್ ಅನ್ಕೊಳ್ಳೋಣ. ನಿಮ್ಮ ಪ್ರಕಾರದಲ್ಲಿ ಅದು ಅಕ್ರಮ ಎಂದಾದ ಮೇಲೆ ರದ್ದು ಮಾಡಿ. ಇಫ್ ಯುವರ್ ಸೋ ಕಾಲ್ಡ್ ಸ್ಟೇಟ್ಮೆಂಟ್ ಈಸ್ ಇಲ್ಲೀಗಲ್ ಅನ್ನೋದಾದರೆ ರದ್ದು ಮಾಡಿ. ಬಹಳ ಸರಳ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಅದಕ್ಕೆ ಅವಕಾಶನೂ ಇದೆ ಅವರಿಗೆ. ರದ್ದು ಮಾಡಿ. ಆರ್
ಸ್ಟೇಟ್ ಶಾಲ್ ರೆಸ್ಯೂಮ್ ದಿ ಪ್ರಾಪರ್ಟಿ ಇಫ್ ಇಟ್ ಈಸ್ ಇಲ್ಲೀಗಲ್ ಆಗಾರೆ ರೆಸ್ಯೂಮ್ ಮಾಡ್ಕೊಂಬಿಡಿ. ಬಟ್ ಅವ್ರದ್ದು ಯಾವಾಗಲೂ 15 ವರ್ಷದ ಹಿಂದೆ ಆಗಿದ್ದದ್ದು ಹಗರಣ ಅಂತ ಈಗ ಹೇಳ್ತೀನಿ ಅನ್ನೋದಾದರೆ, ನಾನು ಆಗ ಹೇಳಿದ್ದು ಮಾತ್ರ ಹಗರಣ, ಈಗ ನಾನು ಹೇಳ್ತಿರೋದು ನಮ್ಮ ಕಡೆಯಿಂದ ಯಾವ್ದಾದ್ರು ಬಂದರೆ ಅದು ಯಾವುದು ಹಗರಣ ಅಲ್ಲ ಅಂತ ಸೆಲ್ಫ್ ಸರ್ಟಿಫಿಕೇಟನ್ನು ಕೊಡೋಕ್ಕೆ ಬರಲ್ಲ ನಿಮ್ಗಾಗ. ಅವ್ರದ್ದು ತೋರಿಸಿದ್ಮೇಲೆ ಯುವರ್ ಚೀಫ್ ಮಿನಿಸ್ಟರ್ಸ್ ಡಾಕ್ಯುಮೆಂಟ್ ಮೇ ಬಿ ಕರೆಕ್ಟ್, ಪರ್ಫೆಕ್ಟ್ಲಿ ರೈಟು ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ದ್ಯಾಟ್ ಹ್ಯಾಸ್ ಟು ಬಿ ಚೆಕ್ಡ್ ಆಗ. ಓಕೆ, ಅವ್ರು ಹೇಳ್ತಿರೋ ಹಾಗೆ ಇದೆಯಾ ಅಂತ. ಯಾಕಂದರೆ ಎಲ್ಲ ರೆವಿನ್ಯೂ ಡಾಕ್ಯುಮೆಂಟ್ಸಲ್ಲೂ ಅದು ಲಿಂಕೇಜ್ ನೋಡಿ ಹೇಳ್ಬೋದು ಅದನ್ನು, ಅದೇನು ಕಷ್ಟ ಅಲ್ಲ. ಹಾಗಾಗಿ ಮಾನ್ಯ ಮಂತ್ರಿ ಆರ್ಗ್ಯುಮೆಂಟ್ ಮಾಡೋದಾದಾಗ ಹ್ಯಾಸ್ ಟು ಬಿ ಮೋರ್ ಕೇರ್ಫುಲ್. ಸ್ಪೆಸಿಫಿಕ್ ಆಗಿದ್ದರೆ ಹೇಳಬೇಕು. ಕುಮಾರಸ್ವಾಮಿದು ಅಕ್ರಮವಾಗಿ ಆಗಿದ್ದರೆ ರದ್ದು ಮಾಡಿ ಮತ್ತು ಎಲ್ಲಿ ಅಲಾಟ್ ಆಗಿದೆ ಅನ್ನೋ ವಿವರವನ್ನು ಕೊಡಬೇಕು. ಸುಮ್ಮನೆ ಗಾಳೀಲಿ ಕುತ್ಕೊಂಡ್ಬಿಟ್ಟು ಪೇಪರ್ ಅಲ್ಲಾಡಿಸೋದಲ್ಲ ಹಿಂಗೆ. ಅದರಿಂದ ಯು ಆರ್ ಕ್ರಿಯೇಟಿಂಗ್ ಫರ್ದರ್ ಮೋರ್ ಕನ್ಫ್ಯೂಷನ್ ಮತ್ತು ಅನುಮಾನನ. ಏನಂದರೆ ನನ್ನ ಮೇಲೆ ಬಂದಿರುವ ಆರೋಪವನ್ನು ಇನ್ಯಾರದ್ದೋ ಮೇಲೆ ಹಳೆಯ ಆರೋಪವನ್ನು ಎತ್ತುವ ಮೂಲಕ ಪ್ರೊಟೆಕ್ಟ್ ಮಾಡುತ್ತಿದ್ದೀರಿ ಎಂಬ ಆರೋಪಕ್ಕೆ ನೀವು ಗುರಿಯಾಗಬೇಕಾಗತ್ತೆ. ಅದಕ್ಕೆ ನೀವು ಸಾಥ್ ಕೊಡ್ತಿದ್ದೀರಿ ಅಂತ ಆಗುತ್ತೆ. ಆಲ್ ರೈಟ್, ಅವ್ರು ಹೇಳೋದು ನಾನು ತಗೊಂಡೇ ಇಲ್ಲ. ಹೌದು, 1984ರಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ಒಂದು ಜಮೀನು ಕೇಳಿದ್ದೆ, ಕೊಟ್ಟಿದ್ದರು, ಬಟ್ ಅದು ನನಗೆ ಬರಲಿಲ್ಲ. ಆಮೇಲೆ ಅದಕ್ಕೆ ಬದಲಿ ಕೇಳಿದೆ 3 ಸರಿ, ನನಗೆ ಬಂದಿಲ್ಲ, ನನಗೆ ಈಗಲೂ ಕೊಟ್ಟಿಲ್ಲ ಅಂತ ಅವ್ರ ವಾದ. ಅವ್ರು ಹೇಳ್ತಿರೋದು ಭರತಿ ಸುರೇಶ್ ಹೇಳಿದ್ದು ಅವ್ರಿಗೆ ಕೊಟ್ಟರು, ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ಬಿಟ್ಟಿದ್ದಾರೆ ಅಂತಂತಂದು, ಅಂದರೆ ಕೊಟ್ಟಾಗಿದೆ ಎಕ್ಸ್ಟ್ರಾ ಕೇಳಿದ್ದಾರೆ ಅಂತ ಅರ್ಥ. ಅದೇ ಕೊಟ್ಟಿದ್ರೆ ಹೇಳಬೇಕು, ಅದನ್ನು ಇಡಬೇಕು. ಆ ಪೇಪರ್ ಎಲ್ಲ ಇನ್ನೂ ತುಂಬ ಇದೆ ಅಂತಾರೆ. ತುಂಬ ಇದ್ದರೆ ಇಟ್ಕೊಳ್ಳೋಕ್ಕೆ ಮೇನ್ ಟ್ರೆಜರಿ ಆಫೀಸರ್ ಅಲ್ಲ, ಡೆಪಾಸಿಟ್ ಚೀಪ್ ಅಲ್ಲ. ನೀವು ಡೆಪಾಸಿಟ್ಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು. ನನಗೆ ಇಡಬೇಕು, ಕೆಳಗಿಟ್ಟು ಮಾತಾಡಬೇಕು. ಹೇಗೆ ಚೀಫ್ ಮಿನಿಸ್ಟ್ರು ತನ್ನ ಬಳಿ ಇರುವಂತಹ ದಾಖಲೆಗಳನ್ನು ಕೆಳಗಿಟ್ಟು ಹೇಳ್ತಿದ್ದಾರೋ ತಮ್ಮ ಬಳಿ ಇರುವುದನ್ನು, ಹಾಗೆ ನಿಮ್ಮ ಬಳಿ ಇರುವುದನ್ನು ಇಟ್ಟು ಹೇಳಬೇಕು. ಹಾಗೆ ಇದು ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ ಸರ್. ಹಂಗಾಗಲ್ಲ, ಹಂಗೆ ಹೇಳ್ಬಿಡ್ತೀನಿ. ಹಂಗಾರೆ ಅವ್ರು ಸುಮ್ಮನೆ ಇರಬೇಕು, ನನ್ನ ನೀನು ಕೇಳಬೇಡ, ಹಂಗಾಗಕ್ಕೆ ಬರಲ್ಲ. ದಿಸ್ ಕಾಲ್ಸ್ ಫಾರ್ ನನ್ನ ಪ್ರಕಾರ ಎ ಬೆಟರ್ ಇನ್ವೆಸ್ಟಿಗೇಷನ್ ಈಗ ಅನ್ನಿಸ್ತಿದೆ. ಎಸ್, ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಂತ್ಕೊಂಡ್ರು. ಮೂಡ ಹಗರಣ ಬಿಜೆಪಿ ಅವರದ್ದೇ. ಯಡಿಯೂರಪ್ಪ ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಡೆದಂತಹ ಹಗರಣ ಅದು. ತಮ್ಮ ಆಸ್ತಿ ತೆಗೆದುಕೊಂಡಿರುವುದಕ್ಕೆ ಸಿಎಂ ಪರಿಹಾರವನ್ನು ಕೇಳಿದ್ದಾರಷ್ಟೇ. ಸಿಎಂ ಜನಪ್ರಿಯತೆಗೆ ಕೆಟ್ಟ ಹೆಸರು ತರುವುದಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ, ಅಶೋಕ್ ಶೆಟ್ಟರ್ ಯಾರೇ ಚರ್ಚೆಗೆ ಬರಲಿ, ಎಲ್ಲಿಗೆ ಬೇಕಾದರೂ ಬರಲಿ, ಯಾವ ಟಿವಿಯಲ್ಲಾದರೂ ಕೂತ್ಕೊಳ್ಳಿ ಅಂತ ಪಂಥಾಹ್ವಾನವನ್ನು ಕೊಟ್ಟರು. ಫಸ್ಟ್ ಪಾಯಿಂಟ್, ಡಿ ಕೆ ಶಿವಕುಮಾರ್ ಈ ಚರ್ಚೆಯನ್ನು ಮಾಡೋಕ್ಕೆ ಲೋಕಸ್ ಸ್ಟ್ಯಾಂಡಿನೇ ಇಲ್ಲ. ಎಕ್ಸೆಪ್ಟ್ ದಟ್ ಈಸ್ KPCC ಪ್ರೆಸಿಡೆಂಟ್, ಹಿ ಕ್ಯಾನ್ ಡಿಫೆಂಡ್ ಇಟ್ ಅಷ್ಟೇ. ತಮ್ಮ ಚೀಫ್ ಮಿನಿಸ್ಟರ್ ಅವ್ರು ಡಿಫೆಂಡ್ ಮಾಡೋದು, ಅಥವಾ ತಮ್ಮ ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಮುಖ್ಯಮಂತ್ರಿಯನ್ನು ಅಥವಾ DCM ಆಗಿ ಮಾಡೋದಕ್ಕೆ ತಪ್ಪಲ್ಲ. ಅದರ್ವೈಸ್ ಚರ್ಚೆಗೆ ಬರಲಿಕ್ಕೆ ಯು ಹ್ಯಾವ್ ನೋ ಲೋಕಸ್ ಸ್ಟ್ಯಾಂಡ್. ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಚರ್ಚೆಗೆ ವಾದ ಪ್ರತಿವಾದದಲ್ಲಿ ಡಿಫೆಂಡ್ ಮಾಡೋದು ನಿಮಗೆ ಬಿಟ್ಟಿದ್ದಿತ್ತು. ಸುಮ್ಮನೆ ಇನ್ವೈಟ್ ಮಾಡೋದು ಅದಾಗಲ್ಲ. ಬೊಮ್ಮಾಯಿ ಯಡಿಯೂರಪ್ಪ ಇದ್ದಾಗ ನಡೆದ ಹಗರಣ ಅನ್ನುವುದಾದರೆ, ಹಗರಣವೋ ಆಗ ನಡೆದದ್ದು, ಅದು ಯಾರ ಹಗರಣ? ಹಾಗಾದರೆ ಅದರಲ್ಲಿ ಮುಖ್ಯಮಂತ್ರಿಯ ಪತ್ನಿದು ಸೇರಿ ಹಗರಣನೋ, ಆ ಕಾಲದಲ್ಲಿ ನಡೆದ ಹಗರಣ? ಯಾವ ಹಗರಣ ಮತ್ತು ಯಾರ ಹಗರಣ? ಬೊಮ್ಮಾಯಿ ಯಡಿಯೂರಪ್ಪನವರೇ ಅಕ್ರಮವಾಗಿ ಸಿದ್ದರಾಮಯ್ಯನವ್ರ ಪತ್ನಿಗೆ ಕೊಟ್ಟಿದ್ರೆ ಆವಾಗಲೂ ತಪ್ಪೆ, ಈಗಲೂ ತಪ್ಪೆ, ಅದು ಹಗರಣದ ಒಂದು ಯಾವ ಅನುಮಾನನೂ ಇಲ್ಲ. CM ಹಗರಣ ಆಸ್ತಿ ತೆಗೆದುಕೊಂಡು ಪರಿಹಾರ ಕೇಳಿದ್ದಾರೆ. ಹೆಂಗಾಗತ್ತೆ? ಎರಡೂವೇ ಕಪ್ಪು ಮತ್ತು ಬಿಳಿ, ಇದು ಅದು ಹಗರಣ. ಬಟ್ CM ಆಸ್ತಿ ತಗೊಂಡಿದ್ದಾರೆ, ಹೆಂಗಾಗತ್ತೆ? DCM ಆರ್ಗ್ಯುಮೆಂಟ್ ಇಸ್ ರಾಂಗ್. ಹಗರಣ ಅಂದಮೇಲೆ ಎಲ್ಲನೂ ಸೇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ, ಅಶೋಕ್ ಶೆಟ್ಟರ್ ಯಾರೇ ಬರಲಿ ನಾನು ಚರ್ಚೆಗೆ ಸಿದ್ಧ, ಯಾವ ಟಿವಿಗಾದ್ರು. ಈ ಇದು ಸುಮ್ಮನೆ ಬೋಳೆ ಆರ್ಗ್ಯುಮೆಂಟನ್ನು ನಿಲ್ಲಿಸ್ಬಿಡಿ. ಇದು ಎಷ್ಟು ಸವಾಲು. ಯಾರು ನೀವು ಬರಲ್ಲ ಅಂತಾನು ನಮಗೆ ಗೊತ್ತು, ನೀವು ಮಾಡಲ್ಲ ಅನ್ನೋದು ನಮಗೆ ಗೊತ್ತು. ನಿಮಗೆ ಬೇಕಾದಾಗ ನೀವು ಪಂಥಾಹ್ವಾನ ಕೊಟ್ಕೊಳ್ಳುವಂತಹ ಉತ್ತರ ಕುಮಾರರು ಅನ್ನೋದು ನಮ್ಗೆ ಅರಿವಿದೆ. ನಂಬರ್ 2, ವೆರಿ ಕ್ವಿಕ್ಲಿ, ಯಾರು ಬೇಕಾದರೂ ಚರ್ಚೆಗೆ ಬರಲಿ, ಯಾವ ಟಿವಿಗಾದರೂ ಬರಲಿ ಅಂತ DK ಹೇಳ್ತಾರೆ ಅನ್ನೋದಿದ್ರೆ, ಅರೆ ಕಮಾನ್, ದೇವರು ಕೊಟ್ಟ ರೀತಿ ನಿಮಗೆ ಸದನವೇ ವೇದಿಕೆಯಾಗಿತ್ತಲ್ಲ ಚರ್ಚೆಗೆ. ಅಲ್ಲಿ ಮಾಡದ ಚರ್ಚೆಯನ್ನು ಹೊರಗಡೆ ಬಂದು ಏನು ಮಾಡ್ತೀರ್ರಿ ಚರ್ಚೆನ? ನೀವು ಅಲ್ಲಿ ಬಿಜೆಪಿಗರೇ ಕರೀತಿದ್ರಲ್ಲ, ಅವರು ಕೇಳ್ತಿದ್ರು. ಅಲ್ಲೇ ಯಾರು ಅಶೋಕ್ ಯಾರು ಬರ್ರಿ ಚರ್ಚೆಗೆ, ಆ ಸದನದಲ್ಲೇ ಮಾಡ್ಬೋದು. ಅದಕ್ಕಿಂತ ಇನ್ನು ಅದ್ಭುತವಾದ ವೇದಿಕೆ ಯಾಕಪ್ಪ ಬೇಕು? ಇಂಡಿವಿಜುವಲ್ ಆಗಿ ಹೋಗೋದು ತಪ್ಪಾಯ್ತು. ಅಲ್ಲಿ ಚರ್ಚೆ ಮಾಡಿದೆ, ಆಚೆ ಬಂದುಬಿಟ್ಟು ಯಾರಾದ್ರೂ ಬರಲಿ,
ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡಿದೆ. ಯಾಕಂದ್ರೆ ಅವ್ರಿಗೆ ಇಂಥದ್ದೆಲ್ಲ ಪದಗಳು ಭಾಳ ಇಷ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯುದ್ಧ ಅರ್ಜುನನ ಧೈರ್ಯ ಅಂತ ತುಂಬ ಹೇಳ್ತಾರೆ ಅವರು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡದೆ ಆಚೆ ಬಂದ್ಬಿಟ್ಟು ಬಾ ನೋಡ್ಕತ್ತೀನಿ ನಿನ್ನ ಅಂದ್ರೆ ಏನು ಪ್ರಯೋಜನ? ಅಲ್ಲಿ ಚರ್ಚೆ ಮಾಡಬೇಕಿತ್ತಲ್ಲ. ಆಚೆ ಕರ್ಬಿಟ್ಟು ಬನ್ನಿ ಯಾರು ಚರ್ಚೆಗೆ ನಾವು ರೆಡಿ ಅಂತಂದೆ. ನೀವು ಯಾರು ಚರ್ಚೆ ಮಾಡಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೇನು ಸಂಬಂಧ? ನಿಮ್ದು ಏನದು ನಂಬರ್ 2 ಮಾಡ್ಲೂಬೋದು ಅಂತ ಇಟ್ಕೊಳ್ಳೋಣ, ಅಧ್ಯಕ್ಷರಾಗಿ ನಾನು ಮಾಡ್ಬೋದು. ಅಲ್ಲಿ ಮಾಡಿಸ್ಬೇಕಲ್ಲ. ಆಚೆ ಬಂದ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಆಗದೆ ಇದ್ದಿದ್ದಕ್ಕೆ ಯಾರು ಹೇಳಲ್ಲ. ಯುದ್ಧ ಭೂಮಿಗೆ ಹೋಗ್ತಾನೆ ಸೈನಿಕ, ಅಲ್ಲಿ ಒಡೆಯ ಗುಂಡು ವೈರಿ ಬರ್ತಾ ಇದ್ದಾನೆ ಅಂತಂದೆ. ಒಂದು ನಿಮಿಷ ಇರಿ ಬರ್ತೀನಿ, ಇದೆಲ್ಲ ಆಗಲ್ಲ, ಇದೆಲ್ಲ ಈಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಚೆ ಹೊಡೋದು. ಅವ್ನು ಯಾವನು ಬರ್ತಾನೆ ಬರ್ರಿ ನಾನು ಗುಂಡು ಹೊಡೆದು ಬರ್ತೀನಿ ಅಂತಂದರೆ ಪ್ರಯೋಜನ ಏನು? ಪಲಾಯನ ಅಂತಾರಷ್ಟೇ. ದೇರ್ ಇಸ್ ನೋ ಪಾಯಿಂಟ್, ದೇರ್ ಇಸ್ ನೋ ಮೀನಿಂಗ್. ಈ ಪಂಥ ಆಹ್ವಾನ ಇದೆಲ್ಲ ನಮಗೆ ಸಾಕಾಗೋಗಿದೆ. ಸುಮ್ಮನೆ ನಡೆಯಲ್ಲ, ಆಗಲ್ಲ. ಮೂಡ ವಾಲ್ಮೀಕಿ ಹಗರಣ BJPನವರೇನೋ ಡೆಲ್ಲಿಗೆ ತೊಗೊಂಡೋಗಿ ಅಲ್ಲಿ ಸಂಸತ್ತಿನ ಒಳಗೆ ಹೊರಗೆ ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿ ಪ್ರತಿಮೆ ಬಳಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಅವರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, CBI ಕೊಡಬೇಕು ಈ ಕೇಸ್ನ ಅಂತ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಸಿಗರ ಆಕ್ಷೇಪದ ಮಧ್ಯೆ BJPಯ ಈರಣ್ಣ ಕಡಾಡಿ ವಿಷಯ ಪ್ರಸ್ತಾಪಿಸಿ ಪರಿಶಿಷ್ಟ ಜಾತಿಗೆ ಇಟ್ಟ ಹಣನ ಎಲ್ಲ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ, ಚುನಾವಣೆಗೆ ಬಳಸಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನವ್ರು ಗಲಾಟೆ ಎಪ್ಸಿದ್ದಾರೆ, ಹಂಗೆಲ್ಲ ಆಗೋಕ್ಕಾಗಲ್ಲ, ನಾವು ಮಾತಾಡ್ತೀವಿ ಈಗ ಅಂತ. ಅಲ್ಲಿಗೆ ಅದಷ್ಟೇ, ಅವ್ರು ಎತ್ತಿದ್ರು, ಅದು ಇವರು ಕೂಗಿದ್ರು, ಅಲ್ಲಿಗೆ ನಿಂತಿದೆ ಸದ್ಯಕ್ಕೆ. ಮತ್ತು ಕರ್ನಾಟಕದಲ್ಲಿ ಅದಕ್ಕೆ CM ಕರ್ನಾಟಕದಲ್ಲಿ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಏನಾದ್ರು ಪ್ರತಿಭಟನೆ ಮಾಡಿದಾರಾ? ದಲಿತರ ಪರ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಮಾತ್ರ ಅಂತೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ ಒಂದೇ ಅಲ್ಲ, ಎಲ್ಲ ಅವ್ರವ್ರು ಚಿಕ್ಕಂತೆ ಅವ್ರವ್ರು ಮಾಡಿದ್ದಾರೆ. ನೀವು ಸುಮ್ಮನೆ ಹೇಳ್ಕೊಂಡು ಹೋಗ್ಬೋದು, ಬಟ್ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು, ಪ್ರಶ್ನೆ ಬೇಕಾದ್ರೆ. ಹಾಗಂತ ಇದನ್ನು ಕೇಳಬಾರ್ದು ಅಂತಿಲ್ವಲ್ಲ ಸರ್? ಹಂಗೆ ತಪ್ಪಿಲ್ಲ, ಎರಡೂ ಕೇಳಬೇಕು. ನನ್ನ ಪ್ರಕಾರದಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಕೋಬೋದು. ಅಲ್ಲಿ ಮಾಡಿದ್ದೀರಾ ಅಂತ ಕೇಳಿ ಬಜೆಟ್ ಇದ್ದು, ಬಟ್ ಇದನ್ನು ಅದು ಮಾಡಿಲ್ಲ ಮಾಡಿ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಹೌದು, ಎರಡೂ ಗೊತ್ತಾಗಬೇಕು. ಯಾಕಂದರೆ ಕಾಂಗ್ರೆಸ್ಸು ಹಾಗೆ ಭಾಳ ಸರಿ ತನಗೆ ಬೇಕಾಗಿದ್ದ ವಿಚಾರಗಳಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಸಂಸತ್ ಮುಂದೆ ನಿಂತ್ಕೊಂಬಿಡಲ್ವಾ? ಹೌದು, ಅವರು ಪ್ರತಿಭಟನೆ ನಿಂತ್ಕೊಳ್ಳಲ್ವಾ ನೀವು? ಹಾಗೆ ಇವತ್ತು ಹಾಡು ಹಗಲೇ ದರೋಡೆ ಮಾಡುವಂತ ರೀತಿಯಲ್ಲಿ ಲೂಟಿಯನ್ನು ಹೊಡೆಯಲಾಗ್ತಾ ಇದೆ. ಸರ್ಕಾರದಲ್ಲಿ 187 ಕೋಟಿ ರೂಪಾಯಿಗಳ ಹಣವನ್ನ ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಈ ರೀತಿ ಸುಮಾರು 270 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ. ಮಂಡ್ಯ ಮೂಡ ಆದ್ರೆ CBI ಕೊಡ್ತೀರಾ, ಮೈಸೂರು ಮೂಡ ಆದ್ರೆ ನ್ಯಾಯಾಂಗ ತನಿಖೆ ಕೊಡ್ತೇವೆ. ನಿಮಗೆ ಪ್ರಾಮಾಣಿಕತೆ ಇದ್ರೆ, ನೀವು ಪ್ರಾಮಾಣಿಕರಿದ್ರೆ ಇದನ್ನು CBI ಕೊಡಿ, ರಾಜೀನಾಮೆ ಕೊಡಿ. ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ, CBI ಕೊಡಿ. ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಗಿದೆ. ನೀವು ಇಷ್ಟೊಂದು ಜನ ಮಂತ್ರಿಗಳಿದ್ದೀರಿ, MP ಗಳಿದ್ದೀರಿ, ಒಂದಿನಾದ್ರೂ ಕೂಡ ಕರ್ನಾಟಕಕ್ಕೆ ಈ ಮೊನ್ನೆ ಬಜೆಟ್ ಮಂಡಿಸಿದಂತ ಬಜೆಟ್ನಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾವತ್ತಾರು ರೈಸ್ ಮಾಡಿದಾರ ಅಥವಾ ಪ್ರತಿಭಟನೆ ಮಾಡಿದಾರ ದಲಿತರ ಬಗ್ಗೆ? ಅಲ್ಲೊಂದು ಲಾಜಿಕ್ ಇದೆ, ಮಂಡ್ಯ ಅದು CBIಗೆ ಹೋಗುತ್ತೆ, ಮೈಸೂರಿಗೆ ಯಾಕೆ ಹೋಗಲ್ಲ ಅಂತ. ಮತ್ತೆ ಚೀಫ್ ಮಿನಿಸ್ಟರ್ಗೆ ಒಂದು ಸದಾವಕಾಶ ಇದೆ ಅಂತ ನನ್ನ ಪ್ರಕಾರ. ಅಕಾರ್ಡಿಂಗ್ ಟು KPCC ಅಧ್ಯಕ್ಷರು ಮತ್ತು DCM, ಇದು ಬೊಮ್ಮಾಯಿ ಮತ್ತು ಯಡಿಯೂರಪ್ಪ CM ಆಗಿದ್ದಾಗ ನಡೆದ ಹಗರಣ. ಕೊಟ್ಟು ಸಿಕ್ಕಾಕಿಸ್ಬೇಕು ತಾನೆ ಅವರಿಬ್ಬರನ್ನೂ. ಒಳ್ಳೆ ಅವಕಾಶ. ಅವ್ರು ಕೋಲ್ ಕೊಟ್ಟು ಒರೆಸ್ಕೊಳಕ್ಕೆ ರೆಡಿ ಇದ್ದಾರೆ ಅಂದಮೇಲೆ ನೀವು ಹೊಡಿಬೇಕು ತಾನೆ ಕೋಲಲ್ಲಿ. ನಿಜ. ನೀವು ಸುಮ್ಮನೆ ಕೋಲ್ ತಗೊಂಬಿಟ್ಟು ಕೋಲಿದೆ ಹೊಡೆದ್ಬಿಡ್ತೀನಿ ಅಂತಂದರೆ ಮಾತೆತ್ತಿದ್ರೆ ಎಲ್ಲ ಬಿಸಿಟ್ಬಿಡ್ತೀವಿ ಅಂತ. ಏನು ಬಿಸಿಟ್ಬಿಡ್ತೀವಿ ಅಂತಂದರೆ ಆ ಪದ ಸೀರಿಯಸ್ನೆಸ್ ಕಳ್ಕೊಂಡು ಏನು ಪದ ಅದು? ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೇವೆ, ಇವರ ಬಣ್ಣವನ್ನು ಹೊರಗೆ ತಂದು ಬಿಡ್ತೀವಿ, ಇವರ ಅಕ್ರಮಗಳನ್ನೆಲ್ಲ ಬಯಲಿಗೆ ಎಳೆಯುತ್ತೇವೆ, ಬಿಚ್ಚಿಟ್ಬಿಡ್ತೀವಿ. ಏನು ಬಿಚ್ಚಿಡ್ತೀರಪ್ಪ ಎಲ್ಲರೂ? ಏನ್ರು ನಂಗೆ ಅರ್ಥನೇ ಆಗಲ್ಲ ಇವ್ರದ್ದೆಲ್ಲ. ಏನು ಬೆತ್ತಲೆ ಕರ್ನಾಟಕನ ಬಿಚ್ಚಿಟ್ಬಿಡ್ತೀನಿ ಅನ್ನಕ್ಕೆ ನೀವು ಎಲ್ಲರೂ ಎಲ್ಲ ಪಾರ್ಟಿಯವ್ರು ಮಾತಿರ್ತಾರೆ ಸರ್, ಅವ್ರದ್ದೆಲ್ಲ ಬಿಚ್ಚಿಟ್ಬಿಡ್ತೀವಿ. ಏನು ಬಿಚ್ಚಿಟ್ಬಿಡ್ತೀರಪ್ಪ ನೀವುಗಳು? ಭಾಳ ದಿನ ಆಗೋಗಿದೆ ಆಡಳಿತದಲ್ಲಿರುವ ಜನ ಶ್ರೀಸಾಮಾನ್ಯರ ಮುಂದೆ ಬೆತ್ತಲೆಯಾಗಿ. ಭಾಳ ದಿನ ಆಗೋಗಿದೆ ಅದು. ಪ್ರಜಾಪ್ರಭುತ್ವದ ಅನಿವಾರ್ಯತೆಯಿಂದ ಬದಲಿ ವ್ಯವಸ್ಥೆ ನಮಗೆ ಇನ್ನೂ ಸೂಕ್ತವಾಗಿ ಕಾಣಿಸದಲ್ಲೇ ಇರುವುದರಿಂದ ನಿಮ್ಮನ್ನೆಲ್ಲ ಸಹಿಸಿಕೊಂಡಿದ್ದೀವಿ. ದಟ್ಸ್ ಆಲ್. ನೀವು ಆ ಶ್ರೀಸಾಮಾನ್ಯ ಮತ್ತು ದೇಶ ಒಳ್ಳೇದಾಗಬೇಕು ಅಂತ ಬಯಸೋ ಜನರ ಮುಂದೆ ನೀವೆಲ್ಲ ಬೆತ್ತಲೆಯಾಗಿ ಭಾಳ ದಿನ ಆಗೋಗಿದೆ. ನೀವಿನ್ನೇನು ಬಿಚ್ಚಿಡ್ತೀರಿ ಒಬ್ರಿಗೊಬ್ರು? ದಿನ ಬೆಳಗಾರು ಬಿಚ್ಚಿಟ್ಕೊ ಬೆತ್ತಲೆ ಮಾಡ್ಕೊತಿರ್ತೀರಿ ಒಬ್ರನ್ನೊಬ್ರು. ನೀನು ಕಳ್ಳ, ನೀನು ದರೋಡೆಕೋರ, ನೀನು ಹೇಳಿ, ನೀನು ರಣ ಹೇಳಿ ಅಂತ ನೀನೇ ಮಾಡ್ಕೊಂಡು ಆಗೋಗಿ ಇನ್ನೇನು ಉಳ್ಕೊಂಡಿದೆ?
ಬೈದಾಡ್ಕೊಳ್ಳೋದೆ. ಸುಮ್ಮನೆ ಇರೋದನ್ನು ಉಳಿಸ್ಕೊಳ್ಳಿ, ಅಷ್ಟಾದರೂ ಮರ್ಯಾದೆ ಉಳಿಯುತ್ತೆ.